ಹುಣಸಿಕಟ್ಟಿಯಲ್ಲಿ ಮೀನು ಕೃಷಿಕರ ದಿನಾಚರಣೆ ಆಚರಣೆ. ಬೆಳಗಾವಿ ಜಿಲ್ಲೆಯ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಬೈಲಹೊಂಗಲ ಕಚೇರಿಯ ವ್ಯಾಪ್ತಿಯಲ್ಲಿನ ಕಿತ್ತೂರು ವಲಯದ ಹುಣಸಿಕಟ್ಟಿ ಗ್ರಾಮದ ಸಹರಾ ಮೀನುಗಾರರ ಸಹಕಾರ ಸಂಘದ ವತಿಯಿಂದ ಮೀನ ಕೃಷಿಕರ ದಿನಾಚರಣೆ ಕಾರ್ಯಕ್ರಮ ಮಾಡಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶ್ರೀ ಸಂತೋಷ್ ಕೊಪ್ಪದ್, ಮೀನುಗಾರಿಕೆ ಉಪನಿರ್ದೇಶಕರು ಬೆಳಗಾವಿ ಹಾಗೂ ಮುಖ್ಯ ಅತಿಥಿಗಳಾಗಿ ಶ್ರೀ ನಿಂಗಪ್ಪ ಕೊಚ್ಚರಗಿ, ಅಧ್ಯಕ್ಷರು ಮಾರ್ಕಂಡೆಯ ಪಣಗುತ್ತಿ, ಶ್ರೀ ಸಕ್ಕರೆ ನಾಯಕ್ ಪಾಟೀಲ್, ಅಧ್ಯಕ್ಷರು ನಾವಲಗಟ್ಟಿ ಮೀನುಗಾರಿಕೆಯ ಸಹಕಾರಿ ಸಂಘ ನಾವಲಗಟ್ಟಿ, ಶ್ರೀ ಪತ್ರಪ್ಪ ಹೂಗಾರ್, ಅಧ್ಯಕ್ಷರು ಆತ್ಮಾನಂದ ಮೀನುಗಾರಿಕೆಯ ಸಹಕಾರಿ ಸಂಘ ಸಿದ್ದಿ ಸಮುದ್ರ, ಶ್ರೀ ಸದಾಶಿವ ಭಜಂತ್ರಿ, ಅಧ್ಯಕ್ಷರು ಅಂಬಿಗೇರ್ ಚೌಡಯ್ಯ, ದೇಶನೂರು, ಶ್ರೀ ಬಸವರಾಜ್ ಮೀನುಗಾರಿಕೆಯ ಸಹಕಾರಿ ಸಂಘ ಹುಣಸಿಕಟ್ಟಿ, ಶ್ರೀ ಬಸವರಾಜ್ ಬೋವಿ, ಅಧ್ಯಕ್ಷರು ರಾಣಿ ಚೆನ್ನಮ್ಮ ಮೀನುಗಾರಿಕೆ ಸಹಕಾರಿ ಸಂಘ ಕಿತ್ತೂರು, ಶ್ರೀ ಇಬ್ರಾಹಿಂ ತೋರಗಲ್, ಕಾರ್ಯದರ್ಶಿಗಳು ಪಿರದಿ ಲಾವರ್ ಗೋರಿ ಮೀನುಗಾರಿಕೆಯ ಸಹಕಾರಿ ಸಂಘ ಎಕ್ಕುಂಡಿ ಹಾಗೂ ಶ್ರೀ ಕುತುಬುದ್ದೀನ್ ಬೇವಿನಕೊಪ್ಪ ಮತ್ತು ಶ್ರೀ ರಂಗನಾಥ ಶಿಂದೆ ಮೀನುಗಾರಿಕೆ ಸಹಾಯಕ ನಿರ್ದೇಶಕರು ಬೈಲಹೊಂಗಲ, ಎಸಿಎಫ್ ಕರ್ನಾಟಕದ ರಾಜ್ಯ ಉಸ್ತುವಾರಿಗಳಾದ ಬಿಎಚ್ ಜಮಾದಾರ್ ಮತ್ತು ಮೀನುಗಾರ ಬಾಂಧವರು ಮತ್ತು ಗ್ರಾಮದ ಹಿರಿಯರು, ನಾಗರಿಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ರುದ್ರಪ್ಪ ಹುಬ್ಳಿ. ಅಂದ್ರೆ ಮರಗಿಡಗಳನ್ನು ಬೆಳೆಸಿದ್ರೆ ನಾವು ಯಾವ ರೀತಿ ಮುಂದೆ ನಮ್ಮ ಜೀವನ ಇದೆ, ಬದುಕ್ತೇವೆ ಅಂತಕ್ಕಂಥ ಒಂದು ಗಾದೆ ಮಾತಿನಂತೆ ಮೀನುಗಾರಿಕೆ ಇದ್ರೆ ನಮ್ಮ ಮೀನುಗಾರರು ಬದುಕ್ತಾರೆ ಅಂತಕ್ಕಂಥ ಒಂದು ವೇದಘೋಷ ವಾಕ್ಯವನ್ನು ಇಟ್ಕೊಂಡು ಮತ್ಸ್ಯೋ ರಕ್ಷತಿ ರಕ್ಷಿತಾಹ ಅಂತಕ್ಕಂಥ ಒಂದು ಸ್ಲೋಗನ್ ಇವತ್ತಿನ ದಿವಸ ಮೊಳಗ್ತಾ ಇದೆ. ಯಾಕಂತಂದ್ರೆ ಮೀನುಗಾರಿಕೆಯಲ್ಲಿ ಇರ್ತಕ್ಕಂಥ ವಿಪುಲ ಅವಕಾಶಗಳ ಜೊತೆಗೆ ಈಗಾಗಲೇ ನಮ್ಮ ಮೀನುಗಾರಿಕೆ ಉಪನಿರ್ದೇಶಕರು ಅದರ ಬಗ್ಗೆ ಗಮನ ಹರಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದನ್ನು ಈಗಾಗಲೇ ಹೇಳಿದರು. ಇಲ್ಲಿ ಮೊದಲನೇದಾಗಿ ನಾವೇನು ಮಾಡಬೇಕು ಅಂತಂದರೆ ವೈಜ್ಞಾನಿಕ ಮೀನುಗಾರಿಕೆ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದು. ಅಂದರೆ ವೈಜ್ಞಾನಿಕ ಮೀನುಗಾರಿಕೆ ಪದ್ಧತಿ ಅಂತಂದರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಮೀನು ಕೃಷಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ತಮಗೆಲ್ಲರಿಗೂ ಗೊತ್ತಿದೆ, ಈಗ ಬೇರೆ ಬೇರೆ ತಳಿಗಳನ್ನು ಸಾಕ್ತಕ್ಕಂಥ ವ್ಯವಸ್ಥೆ. ಇಲ್ಲಿ ನಮ್ಮ ಬೆಳಗಾವಿ ಹತ್ತಿರ ಬೊಡಕೆನಟ್ಟಿ ಒಂದು ಗ್ರಾಮ ಇದೆ. ತಾವು ಯಾರಾದರೂ ಆಸಕ್ತರಿದ್ದರೆ ಬಂದು ಭೇಟಿ ಕೊಟ್ಟು ನೋಡ್ಬೋದು. ಕೇವಲ 1 ಎಕರೆನಲ್ಲಿ 4 ಹೊಂಡ ಮಾಡಿ ಸಾಕಿದ್ದಾರೆ ಅವರು. ಇವತ್ತಿನ ದಿವಸ ಒಂದು 30 ಲಕ್ಷ ರೂಪಾಯಿ ಅವ್ರದ್ದು ವೆಚ್ಚ ಆಗಿದೆ. ಇವತ್ತು ಹಾರ್ವೆಸ್ಟಿಂಗ್, ಇವತ್ತು ಮೀನು ಹಿಡಿದು ಕಳಿಸ್ತಾ ಇದ್ದಾರೆ ಅವರು. 57 ಲಕ್ಷ ರೂಪಾಯಿ ಇವತ್ತಿನ ದಿವಸ ಅವರಿಗೆ ನೆಟ್ ಪ್ರಾಫಿಟ್. 87 ಲಕ್ಷ ಒಟ್ಟು ಟೋಟಲ್ ಘಟಕ ವೆಚ್ಚದ್ದು ಬಂದಿದೆ. 300 ರೂಪಾಯಿ ಕೆಜಿ ಅಂತೆ 30,000 ಮೀನಿನ ಮರಿಗಳನ್ನು ಬಿಟ್ಟಿದ್ರು. ಅದರಲ್ಲಿ ಕೇವಲ ಒಂದು 500 ಮೀನು ಮರಿಗಳು ಡ್ಯಾಮೇಜ್ ಆಗಿವೆ ಅಂತ ಹೇಳ್ತಾರೆ. ಈಗ 29,500 ಮೀನು ಮರಿಗಳಿಗೆ ರೂಪಾಯಿ 300 ಅಂತೆ ಒಂದು 87 ಲಕ್ಷ ರೂಪಾಯಿ ಆದಾಯ. ಅದರಲ್ಲಿ ಖರ್ಚು ತೆಗೆದು ಸುಮಾರು ಒಂದು 50 ಲಕ್ಷ ರೂಪಾಯಿ ಆದಾಯ ಆಗಿದೆ ಅಂತ ಸ್ವತಃ ಅವರು ಮೀನುಗಾರರ ಒಂದು ಯಶೋಗಾಥೆಯನ್ನು ಮಾಡ್ತಾ ಇದ್ದೇವೆ ಇವತ್ತು. ಅಂಥದ್ದನ್ನು ತಾವು ಅಳವಡಿಸ್ಕೊಂಡ್ರೆ ಅದನ್ನು ಒಂದ್ಸಲ ಪ್ರಾಕ್ಟಿಕಲ್ ಆಗಿ ಅಂದರೆ ಪ್ರಾಯೋಗಿಕವಾಗಿ ಆ ಏರಿಯಾಕ್ಕೆ ಹೋಗಿ ಭೇಟಿ ಕೊಟ್ಟು ನೋಡಿದ್ರೆ ತಮಗೂ ಒಂದು ಐಡಿಯಾ ಬರಬಹುದೇನೋ ಅಂತಕ್ಕಂಥ ಒಂದು ನಮ್ಮ ಮನೋಭಾವ ಇದೆ. ಅದ್ರ ಜೊತೆಗೇನೆ ಮೀನುಗಾರಿಕೆಯಲ್ಲಿ ಇರ್ತಕ್ಕಂಥ ಒಂದು ಅನುಕೂಲತೆಗಳು, ಈಗ KCC ಕಿಸಾನ್ ಕಾರ್ಡ್ ವತಿಯಿಂದ ತಮಗೆ ಸಾಲದ ವ್ಯವಸ್ಥೆ ಕೂಡ ಇದೆ. ಅದನ್ನು ಸದುಪಯೋಗ ಪಡಿಸ್ಕೋಬೇಕು. ಅಂದರೆ ಸಾಲ ಅಂತಂದರೆ ಅಲ್ಲಿ 4% ಬಡ್ಡಿ ಕಡಿಮೆ ಆಗ್ತದೆ ನಿಮಗೆ. ಸಾಮಾನ್ಯವಾಗಿ ಇರ್ತಕ್ಕಂಥ ಬ್ಯಾಂಕ್ ಬಡ್ಡಿ ದರಗಳಿಗಿಂತ 4% ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗ್ತಾ ಇದೆ. ಆ ಸಾಲದ ಒಂದು ಸದುಪಯೋಗವನ್ನು ಪಡಿಸ್ಕೋಬೇಕು. ಅದರ ಜೊತೆಗೆ ಈಗಾಗಲೇ ಸಾಹೇಬ್ರು ಹೇಳ್ದಂಗೆ ಜೀವನ ಭದ್ರತೆಗೆ ಸನ್ಮಾನ್ಯ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿಯವರು ಮಾಡಿದ್ದು 2 ಇನ್ಶೂರೆನ್ಸ್ ಪಾಲಿಸಿಗಳನ್ನು ಮಾಡಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿರಬೇಕು, PMJJY ಮತ್ತು PMSBY ಅಂತೇಳಿ. ಒಂದು 436 ರೂಪಾಯಿದಿದೆ, ಒಂದು 20 ರೂಪಾಯಿ ಇದೆ ವಾರ್ಷಿಕವಾಗಿ. ಅದನ್ನು ಮಾಡಿದ್ರೆ ಹಲೋ, ಬಸ್ ಮತ್ತೆ ಅವ್ರ ಎಕ್ಸಾಮ್ ಡ್ಯೂಟಿ ಇದೆ ಅಂತ ಸರ್ ಹೋಗ್ತಾರೆ, ಲಗು ಬರ್ರಿ.
చాలా మలుచుకుని కాకుండా सामान गाली बोलेंगे ये तो ये देखेंगे क्या है ना हम सरकार देखेंगे थोड़ा देंगे मतलब बताएगा मतलब ले तो ठीक है इसके सामान ಇವತ್ತು ಮೀನು ಕೃಷಿಕ ದಿನಾಚರಣೆ. ಈ ದಿನದ ಇಂಪಾರ್ಟೆನ್ಸ್, ಈ ದಿನದ ಪ್ರಾಮುಖ್ಯತೆ ಏನಂದರೆ, ನಮ್ಮ ಮಲೆನಾಡು ಮೀನುಗಾರಿಕೆಯಲ್ಲಿ ಮೀನು ಮರಿಗಳ ಪಾತ್ರ ಏನಿದೆ ತುಂಬ ಮುಖ್ಯ. ಮೀನು ಮರಿಗಳು ಕೃಷಿಯಲ್ಲಿದ್ದಂಗೆ, ಕೃಷಿನಲ್ಲಿ ನಾವು ಹೇಗೆ ಬೀಜಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ, ಅದೇ ರೀತಿ ಮೀನುಗಾರಿಕೆ ಕೂಡ ಬೀಜಿಗೆ ಅಷ್ಟೇ ಪ್ರಾಮುಖ್ಯತೆ ಇದೆ. ಆದರೆ ಹಿಂದಿನ ದಿನಗಳಲ್ಲಿ ಏನಾಗಿತ್ತು, ಮೀನು ಮರಿಗಳ ಲಭ್ಯತೆ ಇರಲಿಲ್ಲ. ಅವರು ನದಿಗಳಲ್ಲಿ ಹೋಗಿ ಅಲ್ಲೇ ಮೀನು ಮರಿಗಳನ್ನ ಕಲೆಕ್ಟ್ ಮಾಡಿ ಬಲೆ ಹಾಕಿ ಅದನ್ನ ಸಂಗ್ರಹಣೆ ಮಾಡಿ ಅದನ್ನ ಸೈಜ್ ಪ್ರಕಾರ ಡಿವೈಡ್ ಮಾಡಿ ಅದನ್ನ ರೈತರಿಗೆ ಹಂಚಿಕೆ ಮಾಡ್ತಿದ್ರು ಮೀನುಗಳನ್ನ ಬೆಳೆಸಲಿಕ್ಕೆ. ಆದರೆ ಹಿಂದೆ 1957ರಲ್ಲೇ ನಮ್ಮ ಇಬ್ಬರು ವೈಜ್ಞಾನಿಕರು, ಡಾಕ್ಟರ್ ಹೀರಾಲಾಲ್ ಚೌಧರಿ ಹಾಗೂ ಡಾಕ್ಟರ್ ಅಲಿ ಕೋನಿ ಅವರು, ಈ ಕೃತಕ ರೂಪದಲ್ಲಿ ಮೀನುಗಳಲ್ಲಿ ಮೀನುಗಳನ್ನ ಮೊಟ್ಟೆ ಬಿಟ್ಟು ಅಲ್ಲಿಂದ ಮೀನು ಮರಿಗಳನ್ನ ಉತ್ಪಾದನೆ ಮಾಡುವ ಒಂದು ಪ್ರಕ್ರಿಯೆಯನ್ನ ನಮ್ಮ ದೇಶದಲ್ಲಿ ಪ್ರಥಮ ಬಾರಿಗೆ ಅದಕ್ಕೊಂದು ಪ್ರೊಸೀಜರ್ ಜಾರಿ ತಂದರು. ಸೊ ಅದಕ್ಕೆ ಅದು ಅವರು ಮಾಡಿದ ದಿನಾಂಕ ಜುಲೈ 10, 1957. ಸೊ ಆದ್ದರಿಂದ ಈ ದಿನವನ್ನ ನಾವು ಮೀನು ಕೃಷಿಕ ದಿನಾಚರಣೆಯನ್ನ ಅನ್ನುವಾಗಿ ನಾವು ಆಚರಣೆ ಮಾಡ್ತೀವಿ. ಈಗ ಪ್ರಾಬ್ಲಮ್ ತೊಂದರೆ ಏನಾಗತ್ತಂದ್ರೆ ನಮ್ಮ ಕಟ್ಲಾ ಆಗಲಿ, ರೋಹು ಆಗಲಿ, ಮಿರಾಲ್ ಆಗಲಿ, ಈ ಮೀನುಗಳು ನಮ್ಮ ನಿಂತ ನೀರಲ್ಲೇ ಮೀನು ಮರಿಗಳನ್ನು ಅಥವಾ ಮೀನು ಮೊಟ್ಟೆಗಳನ್ನು ಬಿಡುವುದಿಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ, ಅದಕ್ಕೆ ಇಂಜೆಕ್ಷನ್ ಕೊಟ್ಟು ಮೀನು ಮೊಟ್ಟೆಗಳನ್ನು ಬಿಡುವಂತ ಮಾಡಬೇಕು. ಆದರೆ ಎಲ್ಲ ಕಡೆ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಈಗ ನಮ್ಮ ಹಿಟ್ಕಲ್ ಡ್ಯಾಮಲ್ಲೇ ಒಂದು ಸರ್ಕಾರದ ಮೀನು ಮರಿ ಉತ್ಪಾದನಾ ಕೇಂದ್ರ ಇದೆ. ಸೊ ಅಲ್ಲಿ ಒಂದು ಸಿಸ್ಟಮ್ಗಳನ್ನ, ಹ್ಯಾಚಿಗಳನ್ನ ನಾವು ಸ್ಥಾಪನೆ ಮಾಡಿದ್ದೀವಿ. ಸೊ